ಯವ್ವ ಮತ್ತ ಈಗ ನಾಳೆ ಸೋಮವಾರ ಅವರು ಖರೀದಿ ಹಾಕೊಂತಾರಂತ ಮತ್ತ ಹಂಗಾರ ಫೋನ್ ಮಾಡ್ಬಿಡ್ಲೇನ ಅಕ್ಕಗ ಇವತ್ತ ಹೊಂಟ ಬಂದ್ಬಿಡ ಅಂತೇಳಿ. ನಿಮ್ಮ ಅಕ್ಕಗ ಹ್ಞೂ ನಾಳೆ ಬಂದ್ರೆ ಆಗಂಗಿಲ್ಲನ ಐತಿ ಅಲ್ಬೇ ನಾಳೆ ಹೆಂಗ್ ಬರ್ತಾಳಕಿ ಬೆಳಗ್ಗೆ 10:30 ಮುಹೂರ್ತ ಐತ್ರಿ ನಾವು ಖರೀದಿ ಹಾಕೋತೀವಿ ಅಂತ ಹೇಳಕತ್ತಾರ ಅವ್ರು ಹೊಲಾನ. ಮತ್ತ ಅವಾಗ ಯಾವಾಗ ಹೊಂಟ ಬರ್ಬೇಕಿ? ನೀ ಹೇಳೋ ಲೆಕ್ಕ ನೋಡಿದ್ರೆ ನೀನ್ ರಾತ್ರಿ ಟ್ರೈನ್ ಹತ್ತು ಅನ್ನೋ ಲೆಕ್ಕ ಕೇಳಾಕತ್ತಿ. ರಾತ್ರಿ ಪ್ರಯಾಣ ಅಷ್ಟು ಚಲೋ ಅಲ್ಲ ಅಂತೆ ನಾನು. ಬ್ಯಾಡ್ ತಗೋ ಬಂದ್ಬಿಡ ಅಂತ ಹೇಳಂಗಾರ ಫೋನ್ ಹಚ್ಚ ಇವತ್ತ ಹೊಂಟು ಬಂದ್ಬಿಡನ್. ಎಷ್ಟೊತ್ತಿಗೆ ತಾಳ ನೋಡಿ ಟೈಮ್ ಎಷ್ಟಾಗೈತಿ 7 ಗಂಟೆ ಆಗೈತಿ ಬೆಳಗಿನ ಜಾವ. ಒಂದು 10-11 ಗಂಟೆಗೆ ಏನಾರ ಟ್ರೈನ್ ಇದ್ರೆ ಹತ್ತಿ ಬಿಡನ್ ಹತ್ತಿ ಬಾನ್. ಆದ್ರೆ ನಮ್ಮನಿಗೆ ಬರ್ತಾಳಂದ್ರೆ ನನಗೆ ಅದ ಮನ್ಸಿಗೆ ಬರ್ವಲ್ತು. ಏ ಅವ್ವ ಬಿಡವ ಇನ್ ಸಿಟ್ಟು ಬರ್ಲಿ ಪಾಪ ಏನಾಗೋದಿಲ್ಲ. ಬರ್ಲಿ ನಮ್ಮ ರೂಮ್ನಾಗ ಮಕ್ಕೊಂತಾಳ ಸುಮ್ಮನೆ ನಾವು ಏನಾಗಲ್ಲ ಒಂದಿನ ಹೊರ ಮಕ್ಕೋತೀವಿ. ಅದೆಲ್ಲ ಏನ್ ಬೇಡ ಹೊಸ್ತಾಗಿ ಲಗ್ನ ಆಗಿರಿ ನಿನಗೇನ ಅಕ್ಕ ಅನ್ನೋದು ಇರ್ತತಪ್ಪ. ಆದ್ರೆ ಅಕ್ಕಿಗೆ ಸರಿ ಅನ್ಸಲ್ಲದ ಏನು ನೀನು ನಿನ್ನ ಹೆಂಡತಿ ಅದ ಕೊನೆಯಾಗ ಮಕ್ಕೋರಿ. ನಿಮ್ಮ ಅಕ್ಕ ಒಬ್ಬೇಕೆಲ್ಲ ಈ ಪಲಂಗ್ ಮ್ಯಾಗ ನಾ ಎಲ್ಲ ಬೇಕಾರೆ ಹಾಸ್ಕೊಂಡು ಮಕ್ಕೊಳ್ಳಾಕ ಏನು ಇದೇನು ಮನಿ ಏನು ಬೀಗ್ರ ಮನಿ ಎಲ್ಲ ಆಕಿ ಏನು ಗೊತ್ತಿಲ್ಲ ಅನ್ನಂಗಿಲ್ಲ. ಇಲ್ಲಿ ಹಾಸ್ಕೊಂಡು ಮಕ್ಕೊಳ್ಳಾಕ ಏನು ಬಾ ಅಂತ ಹೇಳಿ ಇವತ್ತು ನಾಳೆ ಖರೀದಿ ಹಾಕಿಂದ ಹೊಂಟು ಬಿಡ್ತಾಳನ್ನ ನೋಡು. ಆಕೇನ್ರ ಹೊಂಟ್ರೆ ಇರ ಅನ್ನಕೋಬೇಡ ಹೊಂಟ್ರು ಹೋಗೋಳಕ್. ಎದಕ್ಕವ ಹಂಗ್ ಮಾಡ್ತಿ? ಪಾಪ ಅಕ್ಕ 1 ರೂಪಾಯಿನೂ ಬೇಡ ಅಂತಂದ್ಲು ಗೊತ್ತನ. ನಾನ್ ಕೇಳಿದ್ರು ಬೇಡ ಅಂತಂದ್ಲಕ್ಕಿ. 1 ರೂಪಾಯಿ ಬೇಡಪ್ಪ ನೀವೇ ಚಂದಿರ್ರಿ ಬೇಡ ನನ್ನಿಂದ ನಿಮ್ಗೆ ಎಲ್ಲರಿಗೂ ಭಾಳ ತೊಂದರೆ ಆಗೈತಿ. ಈಗ ನಾನು ಹೆಂಗ ಒಂದು ನನ್ನ ಜೀವನ ನಡೆದೈತಿ ಆದ್ರೂ ಬೇಡ ಅಂದ್ಲಕ್ಕಿ. ಅಲ್ಲ ನನಗೊಂದು ಅರ್ಥ ಆಗ್ಬಲ್ತು. ಅಕ್ಕಿ ಇಲ್ಲಿಂದ ಹೋಗುತ್ತೆ ಹೋಟೆಲ್ ಇದ್ದಿದ್ದಿಲ್ಲ ತಗ್ಸಿರ್ಬೇಕು ಮತ್ತೇನೈತಿ ತಗ್ಸಿದ್ದಕ್ಕ ಇಲ್ಲ ಕೈಯ ಕೂಸು. ಅಲ್ಲ ಅತ್ತಿಯರ ಬರ್ಲಿ ಬಿಡ್ರಿ ಪಾಪ. ತಪ್ಪು ಮನುಷ್ಯ ಮಾಡ್ಲಾರ್ದ ಮರ ಮಾಡ್ತಾರನ್ರಿ. ಮನುಷ್ಯನ ಅಲ್ಲ ತಪ್ಪು ಮಾಡೋದು. ತಪ್ಪು ಮಾಡ್ಲಂಗಿದ್ರೆ ದೇವ್ರಾಗ್ಬಿಡ್ತಾನಂತ. ಅದಕ್ಕೆ ಏನ ಪಾಪ ತಿಳಿಲಾರ್ದ ಮಾಡ್ಯಾರ ಯಾಕೆ ಅವ್ರನ್ನ ಅಷ್ಟು ದ್ವೇಷ ಮಾಡ್ಬೇಕು ನಾವು? ಹೌದಿಲ್ಲ? ನಿಮಗೆ ಮಾತಾಡ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬರಲಿ ಮನೆಯಾಗಿರಲಿ ಕಷ್ಟ ಸುಖ ಏನಂತಾರ ಕೇಳ್ಬೇಕಲ್ಲ. ತೀರ ಪಾಪ ಅವ್ರಿಗೆ ಯಾಕೆ ಅಷ್ಟೊಂದು ನೋವು ಕೊಡೋದು ಅಂತ. ಅಡ್ಡಿ ಇಲ್ಲವ ನಾದ್ನಿ ಬಗ್ಗೆ ಪ್ರೀತಿ ಐತಿ. ಇವ್ರವ್ವ ಅವತ್ತು ಬಂದು ಮಾತಾಡಿದ್ದು ನೋಡಿ ಎಲ್ಲಿ ತಾಯಿ ಮಗಳು ಇಬ್ರು ಮಾತಾಡ್ಕೊಂಡೇ ಬಂದಾರನ ಅಂತ ಮಾಡಿದ್ದೆ. ನಾದ್ನಿನ ಒಳಗೆ ಸೇರಿಸ್ಬಾರ್ದು ಹಂಗೆ ಹಿಂಗೆ ಅಂತಾಳನ ಈಕಿನೂ ಅಂತ ಮಾಡಿದ್ದೆ. ಅಲ್ಲ ನಾನು ಮಾತಾಡ್ತೇನೋ ಬಿಡ್ತೇನೆ ಅದು ಆಮ್ಯಾಗ ಇವ್ರರ ಒಂದಾಗಿರಲಿ ಅಡ್ಡಿಲ್ಲ. ಚಲೋ ಹುಡುಗಿನ ಮನೆಯವ್ರ ಬಗ್ಗೆ ಪ್ರೀತಿ ಐತಿ ನೋಡುವ. ನೀ ಏನು ಬೇಕಾದ ಅನ್ಬೋದು ಆದ್ರೆ ನನ್ನ ಮನ್ಸಿಗೆ ನೋವಾಗೈತಿ. ಅದಕ್ಕೆ ಬೇಡ ನಿನಗೆ ಬೇಕಾದ್ರೆ ನೀ ಮಾತಾಡ್ಸ್ಕೊ. ನಾ ಏನು ನಿನಗೆ ಯಾರಿಗೆ ಮಾತಾಡ್ಸೋರಿಗೆ ಯಾಕವ ಬೇಡ ನಕೋಲಿ ಏನು ನಿಮ್ಮ ಇಷ್ಟ ಏನಾರ ಮಾಡ್ಕೊರಿ. ನನಗೆ ಆಕಿನ ಮಾತಾಡ್ಸೋ ಮನಸ್ಸು ಇಲ್ಲ. ಆಕಿ ಬಗ್ಗೆ ತಿಳ್ಕೊಳ್ಳೋದಲ್ಲ ಆಕಿ ಬಗ್ಗೆ ನಂಗೆ ಯೋಚನೆನೂ ಮಾಡೋಕೆ ಇಷ್ಟ ಇಲ್ಲ. ಯಾಕಂದ್ರೆ ನಾ ಏನೇನೋ ಕನಸು ಕಟ್ಟಿದ್ದೆ ಎಲ್ಲ ಅದನ್ನು ಗಾಳಿ ಗೋಪುರ ಮಾಡಿ ಹೋಗ್ಯಾಳಕ್ಕೆ. ಅದಕ್ಕೆ ನಂಗೆ ಇಷ್ಟ ಇಲ್ಲವ. ಆಯ್ತು ಬಿಡ್ರಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ನಿಮ್ಮ ಮನಸ್ಸು ಯಾವತ್ತು ತಿಳಿಯಾಕತ್ತ ಅವತ್ತು ಮಾತಾಡಿಸ್ರಿ. ಆದ್ರೆ ಈಗ ಅವ್ರು ಬರಲಿ ಮನೆಗೆ ಇವತ್ತಿರಲಿ. ನಾಳೆ ಸಹಿ ಮಾಡಿದ ತಕ್ಷಣ ಅಲ್ಲಿಂದ ಅಲ್ಲೇ ಕಳ್ಸೋದು ಬೇಡ. ಪಾಪ ಇರ್ವಲ್ರಕ್ಕ ಒಂದು ಎಷ್ಟು ದಿನ ಇರ್ತಾರ ಅಷ್ಟು ದಿನ ಇರ್ವಲ್ರಕ್ಕ. ನಾನೇ ನೋಡ್ಕೊತೀನಿ ತೋರಿ. ನೀವು ಅವ್ರ ಜೊತೆ ಮಾತು ಆಡಬೇಡ್ರಿ. ನಿಮ್ಮ ಪಾಡಿಗೆ ನೀವಿರ್ರಿ. ಅಲ್ಲೇ ಗಿಜ್ಜಿ ನೀ ಮಾತಾಡಲ್ಲ ಆತು ನಾನು ಮಾತಾಡಲ್ಲ ಆತು ಇವರಿಬ್ರು ಮಾತಾಡ್ಕೊಂಡು ಹೋಗ್ವಲ್ರಕ್ಕ. ಆದ್ರೆ ಈಗ ಸಾಲಿ ಅಂತೂ ಮುರಾಬಟ್ಟೆ ಆಗೈತಕ್ಕಿದ. ಅಲ್ಲಿ ಬೆಂಗಳೂರಾಗ ಏನು ಮಾಡ್ತಾ ಇದ್ದಾಳಕಿ? ನನಗೇನ್ರಿ ಗೊತ್ತು ಏನು ಮಾಡ್ತಾ ಇದ್ದಾಳ ಅಂತೇಳಿ. ಕೇಳ್ಕೊರಿ ನೀವ ಏನು ಮಾಡಕತ್ತಾಳ ಅಂತೇಳಿ. ನಾ ಇಲ್ಲಿ ಕೇಳಾಕೋಲೆ ನಾ ಮಾತಾಡ್ಸಲ್ಲ ನೀ ಮಾತಾಡ್ಸಲ್ಲ ಅಂದ್ಮೇಲೆ ನಾನು ಮಾತಾಡ್ಸಲ್ಲ. ನಾ ಕೇಳ್ತೇನೆ ಬಿಡವ ಏನ್ ಮಾಡತ್ತಾಳ ಅಂತೇಳಿ ಆತ ಏನಾರ ಮಾಡ್ಕೊರಪ್ಪ. ಏನು ಹೋಗಿ ಫೋನ್ ಹಚ್ಚಕ್ಕೆ ಈಗ ಬರಕ್ಕೆ ಹೇಳು. ನಾಳೆ ಹೊಲ ಖರೀದಿ ಆಕತಿ. ಆ ರೊಕ್ಕ ನಾಳೆ ಪೂರ್ತಿ ಕ್ಯಾಶ್ ಕೊಟ್ಬಿಡ್ಬೇಕಂತ ಹೇಳ್ಬೇಕು ನೋಡೋರಿಗೆ. ಮತ್ತು ಆಮೇಲೆ ಸಹಿ ಮಾಡ್ತಿದ್ದಂಗ ಪೂರಾ ರೊಕ್ಕ ಕೈಗೆ ಬಂದ್ಮೇಲೆ ಸಹಿ ಮಾಡೋದು. ಆಯ್ತು ಮತ್ತೆ ರೊಕ್ಕ ಕೊಡ್ಲಾರ್ದ ಯಾರು ಸಹಿ ಮಾಡ್ತಾರ? ಹೌದು ಅಪ್ಪ ನಿನ್ ಕೆಲ್ಸದ ಏನತ್ಲ ಎಲ್ಲಿ ಕೆಲಸನ ಹುಡುಕೋಲ್ಲಪ್ಪ? ಹುಡುಕೇನ್ ಬೇ ಕೆಲ್ಸನ ಎಲ್ಲಿ ಸಿಗೋವಲ್ತು. ನಾನಾರ ಏನ್ ಮಾಡ್ಲಿ ಹೇಳುವ. ಕೆಲಸ ಸಿಗೋದು ಅಷ್ಟು ಸುಲಭನ? ಹೋಗ್ತಂತೇಳಿ ನಾ ಇವತ್ತು ಆಗಲ್ಲ ನಾಳಿನೂ ಆಗಲ್ಲ. ಮಂಗಳವಾರ ದಿನ ಹೋಗಿ ಒಂಚೂರು ನೋಡ್ತೀನಿ ಬೇರೆ ಯಾವ್ದಾರು ಕೆಲಸ ಸಿಕ್ತತ್ ಅಂತೇಳಿ. ನನ್ನ ದೋಸ್ತ ಒಬ್ಬ ಬರಕ್ಕೆ ಹೇಳಿ ಅಂತಡಿ ಬಿ ಹೋಗಿ ಬೆಟ್ಟೆರ ಹಾಕ್ತೀನಿ. ಹಂಗ ಮಾಡಪ್ಪ ನೋಡ್ ಬೆಟ್ಟಾಗ ಯಾವ್ದಾರ ಒಂದು ಚಲೋ ಕೆಲಸ ಹುಡುಕಿ ಕೊಟ್ಟನಂದ್ರೆ ಚಲೋನ ಆಕತಿ. ಕೆಲಸ ಇಲ್ದಂಗೆ ಮನೆ ಹಾಕೊಂಡ್ರಬಾರ್ದಪ್ಪ. ಏನು ಹೋಗಪ್ಪ. ಎಷ್ಟು ಕೊಡ್ತಾರ ಏನ್ ಕೊಡ್ತಾರ ನನಗೂ ಗೊತ್ತಿಲ್ಲ ಪಗಾರಲ್ಲಿ. ನೋಡೋಣ ಅಲ್ಲಿ ಅದೇನೋ ಮಾರು ಏನೋ ಅಂದಪ್ಪ. ಮೋರು ರಿಲಯನ್ಸು ಈ ಸ್ಟಾರು ಇಂಥ ಕಡೆ ಅದು ಹುಡುಗರು ಬೇಕಾಗಿದ್ದಾರೆ ಅಂತ ಅಂತಾರಂತೆ. ಆಮೇಲೆ ಚಲೋ ಇದ್ರೊಳಗೂ ಕೆಲಸ ಸಿಗ್ತಾವಂತೆ ಪಗಾರನೂ ಜಾಸ್ತಿ ಇರ್ತದಂತೆ. ಆಮೇಲೆ ಹೋಟೆಲ್ ಸಪ್ಲೈಯರ್ ಸಪ್ಲೈಯರ್ ಆಗಿನ ಕೆಲ್ಸಕ್ಕೆ ಬೇಕಾಗ್ಯಾರ ಅಂತ ಏನೋ ಬೋರ್ಡ್ ಇತ್ತಂತೆ. ಬಾರವನ ಒಂದ್ 2-3 ಕಡೆ ಹೇಳ್ತೀನಿ ಅಂದಾನ. ನೋಡೋಣ ಸಪ್ಲೈಯರ್ ಕೆಲಸ ಸಿಕ್ಕರು ಏನ್ ಚಲೋನೇ ಬೇವ ಅಲ್ಲಿನೂ ಪಗಾರ ಚಲೋನೇ ಇರ್ತತಿ. ಅತ್ತಿಯರ ಮಾವರ ನಾನು ಒಂದ್ ಯಾವ್ದಾರ ಕೆಲ್ಸಕ್ಕೆ ಟ್ರೈ ಮಾಡ್ಲಾ? ಬೇಡವ ಮನಿ ಸಸಿ ಆರಾಮ್ ಮನ್ಯಾಗಿರಿ ಯಾಕೆ ಕೆಲಸ ಮಾಡ್ತಿ? ಅಲ್ಲ ಖಾಲಿ ಕುಂದ್ರ ಬದ್ಲಿ ನಂದು ಹೆಂಗಿದ್ರೆ ಸೆಕೆಂಡ್ ಇಯರ್ ಚಲೋ ಮೆರಿಟ್ನಾಗೆ ಪಾಸ್ ಆಗೈತಿ. ಇವ್ರು ಓದಿಲ್ಲ ಅಷ್ಟೇ. ನನಗೆ ಕೆಲಸ ಸಿಗ್ತೈತಿ. ದೊಡ್ಡ ಕೆಲಸ ಅಲ್ಲ ಅಂದ್ರು ಹಂಗೊಂದು ಬಿಲ್ಲಿಂಗ್ ಹಾಕೋದು. ಆಮೇಲೆ ಇವ್ರು ಹೇಳ್ದಂಗೆ ಕೆಲವೊಂದು ಕಡೆ ಕೆಲಸ ಸಿಗ್ತೈತಿ. ಹುಡುಕಿದ್ರೆ ಸಿಗ್ತೈತಿ ಹೆಣ್ಮಕ್ಳಿಗೇನು. ಮೋರ್ದಾಗ ಸ್ಟಾರ್ದಾಗ
ಅಲ್ಲೂ ಹೆಣ್ಮಕ್ಳು ಭಾಳ ಜನ ಕೆಲಸ ಮಾಡ್ತಾರಲ್ಲ ಲಾನ್ಸ್ನಾಗ ಅದು ಅಂಥ ಕಡೆನೂ ಮಾಡಿದ್ರೆ ಎಷ್ಟು ತಿಂಗಳಿಗೆ ಒಂದು 10,000 ಕೊಡ್ಬೋದೋ ಏನೋ ಅಂತ. ಬೇಡವಾ ಬೇಡ ಬೇಡ ಬೇಡ, ಆರಾಮ್ ಮನೆಯಾಗಿರು. ಯಾ ಮೂರು ಬೇಡ ಯಾ ಪಾರು ಬೇಡ, ಆರಾಮ್ ಮನೆಯಾಗಿರು. ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಸಾಕು, ನಾನು ಹಂಗೆ ಸಣ್ಣ ಪುಟ್ಟ ಜಂಪರ್ ಹೊಲಿತೀನಿ. ಈಗಂತರೂ ಹೊಲ ಮಾರಿಂದ ಎಲ್ಲ ಸಾಲ ಹರ್ಕೊಂಡು ನೆಮ್ಮದಿಯಾಗಿರ್ತೇವೆ. ಯಾವ ಬಡ್ಡಿ ಬಾಚಿ ಏನೂ ಇಲ್ಲ. ಓದ್ಸಾಕಂತೇಳಿ ನನ್ನ ಮಗಳಿಗೆ ರೊಕ್ಕ ಈಡಾಗಿ ಸುರಿದು ನನ್ನ ನೆಮ್ಮದಿನೇ ಹಾಳು ಮಾಡ್ಕೊಂಡಿದ್ದೆ. ಏನು ಮುಕ್ಕಳೇರೆ ಬಡ್ಡಿ ಕಟ್ಟಿದ್ವಿ, ಒಂದು ಊಟ ಕಮ್ಮಂದು ಮಾಡ್ಕೊಂಡು ತಿನ್ನೋಕ್ಕೂ ನೆಮ್ಮದಿ ಸಿಕ್ಕಿಲ್ಲ ನಮಗೆ. ಏನು ಈಗ ಹಂಗೇನಿಲ್ಲ, ಈಗೆಲ್ಲ ಸಾಲ ಹರ್ಕೊಂಡು ಇದ್ದಿದ್ದು 1 ಎಕರೆ ಹೊಲದಾಗ ನಿಮ್ಮ ಮಾವು ಏನು ಬೆಳಿತಾನೆ ಅದು ಕಾಳು ಕಡಿ ಮನೆಗೆ ಹಾಕತಿ, ಅದ್ರಾಗ ಒಟ್ಟು ಜೀವನ ನಡೀತೈತಿ. ಇವ ದುಡ್ದಿದ್ರಾಗ ಸಂತಿ ಹಾಕಿಸ್ಕೊಂತೇವಿ, ಹಂಗೆ ಮನೆ ನಡೀತೈತಿ. ನಾ ದುಡ್ದಿದ್ದು ಕೈ ಖರ್ಚಿಗೆ ನಂದೊಂದು ಜಂಪರ್ ಹೊಲಿದ್ರೆ 200 ರೂಪಾಯಿ. ಅದ್ರಂತ ನೋಡೋಣ ದೇವ್ರು ಇನ್ನೂ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ದಿನ ಹೊಲಿತೀನಿ. ಏನು ಕೈಯಾಗ ರೊಕ್ಕ ಆಡ್ತಾ ಇರ್ತಾವೆ ಸಣ್ಣ ಪುಟ್ಟ ಬೇಡ, ಏನು ಬೇಡ, ನೀ ಆರಾಮ್ ಮನೆಯಾಗಿರು. ಮತ್ತು ಆಮೇಲೆ ಹೊಸ ಸುಸಿನ ದುಡ್ಯಾಕ ಕಳಿಸಿದ್ರಂತ ಊರಾಗ ಆಡ್ಕೊಂತಾರ. ಅಯ್ಯೋ ಅತ್ತಿಯರ, ಆಡ್ಕೊಳ್ಳೋರಿ ನಮ್ಗೆ ಇಲ್ಲಂದ್ರೆ ಬಂದು ಕೊಡ್ತಾರನ್ರಿ. ಇವಾಗ ನಿಮ್ಗೆ ಇಷ್ಟು ಪ್ರಾಬ್ಲಮ್ ಆಗೈತಿ, ಸಾಲ ಹರ್ಕೊಳಕ್ಕೆ ಹೊಲ ಮಾರಾತಿರಿ. ಯಾರ ಹೊಲ ಯಾಕೆ ಮಾರ್ತೀರಿ, ನಾವು ನಿಮ್ಗೆ ರೊಕ್ಕ ಕೊಡ್ತೀವಿ ಅಂತಾರ. ಅನ್ನಂಗಿಲ್ಲ ಅಂದ್ಮೇಲೆ ನಾ ಯಾಕೆ ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಕಷ್ಟಕ್ಕಾಗಲ್ಲ ಸುಖಕ್ಕಾಗಲ್ಲ ಅಂಥವ್ರು ತೊಗೊಂಡು ನಾವೇನು ಮಾಡೋಣ? ನಮ್ಮ ಜೀವನ ನಮ್ಮ ಇಷ್ಟ ಇರತನ ಚಂದಾಗಿ ಜೀವನ ಮಾಡ್ಬೇಕನ್ನೋದು ನಂದು ಅಭ್ಯಾಸ. ನಾನೇ ಮಾಡ್ತೀನಿ ಒಂದು ಯಾವ್ದಾರು ಕೆಲಸ, ನೀವು ಬೇಡ ಅನ್ಬೇಡ್ರಿ. ಸ್ವಲ್ಪ 1-2 ತಿಂಗಳು ಹೋಗಿ ನೋಡ್ತೀನಿ, ನಂಗೆ ಕಂಫರ್ಟಬಲ್ ಇತ್ತು ಹೋಗಕ್ಕಾತು ಹೋಗ್ತೀನಿ, ಇಲ್ಲ ತಂದ್ರೆ ಬೇಕಾದ್ರೆ ನಾ ಬಿಡ್ತೇನಂತೆ. ಅವ್ವ ಮಾಡ್ತೇನೆ ಅಂತಾಳಲ್ಲ, ಮಾಡ್ಬೋಳಕ್ ತಡಿಬಿ. ಆಯ್ತವ ಮಾಡು, ಆದರೆ ಒಂದು ಹೋಟೆಲ್ ಗಿಟ್ಟಿಲ್ ಆಗ ಮಟ್ಟ ಅಷ್ಟೇ ಮಾಡು. ಅದಾತಂದ್ರೆ ಮಾಡಕ್ಕೆ ಹೋಗ್ಬೇಡ. ಏನು ಮಕ್ಕಳು ಮರಿಗೆಲ್ಲ ಏನು ಎಂತ ಸುಡ್ಗಾಡ ಪ್ಲಾನಿಂಗ್ ಗಿನಿಂಗ್ ಅಂತಾರಲ್ಲ ಅವೆಲ್ಲ ಮಾಡ್ಕೋಬೇಡ್ರವ. ಮತ್ತೆ ಕೆಲಸ ಮಾಡತ್ತೀನಿ ಅಂತೇಳಿ ಕೆಲಸ ನೀ ಮತ್ತಾದ್ರೂ ಹೋಗ್ಬೋದು. ಒಂದು ಖುಷಿನ ಹಡದು ನನ್ನ ಕೈಯಾಗ ಕೊಟ್ಟು ಆಮೇಲೆ ಮತ್ತೆ ಹೋಗಿ ಕೆಲ್ಸಕ್ಕೆ ಯಾರು ಬೇಡ ಅಂದ್ರೆ ಏನು ನಾನು ನೋಡ್ಕೋತೀನಿ ಖುಷಿನ. ಆದರೆ ನೀ ಮತ್ತೆ ಕೆಲಸ ಮಾತ್ರ ಮಾಡ್ತೇನಂತೆ ಮಕ್ಕಳ ವಿಚಾರಕ್ಕೆ ಇದಾಗಂಗಿಲ್ಲ. ಹಾಂ ಆಯ್ತು ಆತೋಲ, ಫೋನ್ ಹಚ್ಚಿ ನಿಮ್ಮ ಅಕ್ಕಗೆ ಎಟತಿ ಬರ್ತಾಳೆ ಏನೋ ಕೇಳಿ ನೋಡು. ಅಣ್ಣ ಒಂದಿಟ್ಟು ಬಾಯಲ್ಲಿ ಮಾತಾಡ್ಬೇಕು. ಶಾಂತವ್ವ ಇಲ್ಲಿ ಯಾಕೆ ಬಂದ್ಲಿ ಇವತ್ತು? ರುದ್ರಪ್ಪ, ಹಂಗಾರ ಉಸು ಟಮಾಟಿ ಬಾಕ್ಸ್ನ ಆ ಟಾಟಾ ಎಸಿಗೆ ಏರ್ಸ, ಬರ್ತೇನೆ. ಏನು ಇದು ಗಂಡ ಹೆಂಡತಿ ಸಮೇತ ನಾನು ಹೊಲಕ್ಕೆ ಬಂದ್ಬಿಟ್ರಿ ಇವತ್ತು? ಏನು ವಿಚಿತ್ರ? ಏನಿಲ್ಲಪ್ಪ, ಒಂಚೂರು ಮಾತಾಡೋದಿತ್ತ ಅದಕ್ಕೆ ಬನ್ನಿ. ಏನೋ ಒಂದು ಕೇಳ್ತೀನಿ, ತೆಪ್ ತಿಳ್ಕೊಳಂಗಿಲ್ಲ ಅಂದ್ರೆ ಕೇಳ್ತೇನಪ್ಪ. ಇಲ್ಲ ಅಳವಾ, ನೀ ಅಂಥದ್ದೇನು ಕೇಳ್ತಿ ತಪ್ಪು ತಿಳ್ಕೊಳ್ಳೋ ಅಂಥದ್ದಾರ? ಹೇಳು ಹೋಗ್ಲಿ, ಅದ್ರಾಗ ಏನೈತಿ? ನಿನಗೆ ಅನ್ಸಿದ್ ಕೇಳಾಕತ್ತಿ. ಐತಿ ಅಂದ್ರೆ ಐತಿ ಅಂತಾನೆ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ. ಅದ್ರಾಗ ಏನೈತಿ ಹೇಳು? ಅಲ್ಲ ನೀ ಎಂದೂ ಹಿಂಗೆ ಮಾತಾಡೋದಿಕ್ಕೆಲ್ಲ ಏನಿರ್ಬೇಕು ಹೇಳ್ಬಾ ಹೋಗ್ಲಿ. ಅದ ಅದು ಎಮ್ಗೆ ಏನಾರ ನೀನು ಮೋಸ ಮಾಡಕತ್ತೀಯ? ಏನು ಅದು ಹಂಗೆ ಕೇಳ್ತಿ? ಅದಕ್ಕೆ ಮೋಸ ಮಾಡ್ತೀಯ ಅಂದ್ರೆ ಏನು ಅರ್ಥ? ಅದು ನಂಗೆ ಅರ್ಥ ಆಗ್ಬೋಲ್ತು ಬಿಡು. ಅರ್ಥ ಆಗ್ವಲ್ತಾ? ಏನಿಲ್ಲ, ಊರಾಗೆಲ್ಲ ಒಂದು ಇಬ್ರು ಮಾತಾಡೋದು ಕೇಳಿಸ್ಕೊಂಡೇನಿ. ಸ್ವಲ್ಪ ಏನೋ ಸುದ್ದಿಪ್ಪ. ಏನಂದ್ರೆ ನೀನು ಬೇರೆ ಹೆಣ್ಮಗಳು ಸವಾಸ ಮಾಡಿ ಅಂತ ಅಂತಾರ. ನಾನು ಅದನ್ನು ಒಪ್ಪುವಲ್ಲೆ. ಜಗಳ ಮಾಡಿ ಕಳ್ಸಿನ್ ಬಿಡು, ನಾ ಅಂಥದ್ದೇನಿಲ್ಲ, ನಮ್ಮ ಅಣ್ಣ ಒಳ್ಳೆವದನ ಹಂಗೆಲ್ಲ ಇಲ್ಲ ಅಂತೇಳಿ. ಆದರೆ ನಿನ್ನ ಕೇಳಾಕತ್ತೀನಿ, ಹಂಗೇನಾರ ಐತ್ಯಾ? ಚೇಚೆ ಇಲ್ಲವಾ, ಅಂಥದ್ದೆಲ್ಲ ನಾ ಯಾಕೆ ಮಾಡಕ್ ಹೋಗ್ಲಿ? ಯಾರು ಅದು ಮಾತಾಡ್ದೇವ್ರ ತೋರಿಸಿಲ್ಲ ನನಗೆ. ಆಗ ಏನಿಲ್ಲ ಅವ್ರನ್ನ ಬಗದು ಬಿಡ್ತಾನೆ ಸೀದಾ. ನಾನು ಅಂತ ತಪ್ಪಿ ಯಾರ ಮನೆಗೆ ಹೋಗಿದ್ನಿ ಅಂತ? ಎದಕ್ಕಣ್ಣ ಅಷ್ಟೇ ಗಾಬರಿ ಆಗತ್ತಿ? ತಡವರ್ಸ್ತೀಯಲ್ಲ ಒಂದು ಅತಿ. ನೀನು ಆಕೆ ಯಾರ ಆಕೆ ಬಾಯ ಬರೋಲ್ತಾನೆ, ಹುಡುಗಿ ಹೆಸರು ಗೊತ್ತಿಲ್ಲ ನಮ್ಗೆ, ಯಾರಂತನೂ ಗೊತ್ತಿಲ್ಲ. ಅದೇನ ಈ ಹಳದಾಗ ಒಂದು ಮ್ಯಾರಿ ಹೊಲದ ಬುಡ್ದಾಗ ಒಂದು ಮನಿ ಅದಾವಲ್ಲ 2, ಅಲ್ಲೇ ಭೀಮಣ್ಣವ್ರ ಹೊಲದಿಂದ ಈ ಕಡೆ ಬರ್ತಾ ಏನ ಅದಾವಂತಲ್ಲ ಅಲ್ಲೇ ಅವ್ರ ಮನೆಗೇನ ನೀನು ಹೊಕ್ಕಿ ಬರ್ತಿ ಅಂತ ಸುದ್ದಪ್ಪ. ಹಂಗೇನಾರ ಇದ್ರೆ ಹೇಳಣ್ಣ, ಹಂಗೆ ಮಾಡಕ್ಕೆ ಹೋಗ್ಬೇಡ. ಮತ್ತೆ ನೋಡಪ್ಪ ಈಗಿಲ್ಲ ಅಂತ ಹೇಳಕತ್ತಿ, ಮುಂದೊಂದು ದಿನ ಯಾವಾಗಾರ ಐತಿ ಅಂತ ಸುದ್ದಿ ಗೊತ್ತಾದ್ರೆ ಅವತ್ತು ಮಾತ್ರ ನಾ ಮಾತಾಡಕ್ಕೆ ಹೋಗೋದಿಲ್ಲ, ನಿಂದ್ರಕ್ಕೆ ಹೋಗೋದಿಲ್ಲ, ನಿನ್ನ ಮಾರಿನೂ ನೋಡೋದಿಲ್ಲ ನನ್ನ ಮತ್ತೆ. ಏನು ಮಾತಾಡ್ತೀವ ನೀನು? ಮಾರಿನೂ ನೋಡುದಿಲ್ಲ ಅಂತಂದ್ರೆ ಅಣ್ಣ ನಿನಗೆ ಹಂಗೆ ರಾಷ್ಟ್ರ ನಂಬಿಕೆ ಇಲ್ಲ ನನ್ನ ಮ್ಯಾಗ? ನಂಬಿಕೆ ಇದ್ದಿದ್ದಕ್ಕ ಮರಯ್ಯ ಇಲ್ಲಿ ಮಟ್ಟ ಬಂದಿರೋದು. ಮಾತಾಡ್ತಿ ಏನಾರು ಹೇಳ್ತಿ ಕೇಳ್ತಿ ಅಂತೇಳಿ. ನಂಬಿಕೆ ಇಲ್ಲನ ಅಂತಂದ್ರೆ ಹೇಳಿ ಹೋಗ್ಲಿ. ಈಗ ಊರಾಗ ಹಬ್ಬಿಬಿಟ್ಟತ್ತಪ್ಪ ಸುದ್ದಿ. ಈಗ ಅದೇನಂತಾರಲ್ಲ, ಮನ್ಯಾನ ಗಡಿಗೆ ಬಾಯಿ ಮುಚ್ಬೋದು, ಊರಾನ್ ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ ಅಂತ ನಿನಗೂ ಗೊತ್ತೈತಿ, ಹೌದಾ? ಅದಕ್ಕೆ ಈಗ ಅವ್ರಿಗೆ ನಾವು ಒಂದು ಬಾಯಿಗೆ ಒಂದಂಗೆ ಅನ್ಬೇಕು, ಅವ್ರ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ನಮಗೆ ಮೊದಲು ಎಲ್ಲ ಗೊತ್ತಿರ್ಬೇಕಲ್ಲ ಪಿಕ್ಚರ್, ಹೌದಿಲ್ಲ? ನಮ್ಗೆ ಏನು ಗೊತ್ತಿಲ್ಲ, ನಾವು ಏನು ಮಾತಾಡಕತ್ತಿ ಹೇಳಂಗಾರ ನೀನು ನೋಡೋಣ. ಅದಕ್ಕೆ ಮೊದಲು ಏನಿದ್ದಿದ್ದು ಹೇಳು. ಹ್ಞೂ ಅಣ್ಣ, ಹಂಗೇನಾರ ಐತೆ ಮತ್ತೆ? ಯಪ್ಪ ನನಗಂತೂ ಕರ್ನ ತಲೆ ಚಿಟ್ಟನಾಕತ್ತೈತಿಪ್ಪ. ಇಲ್ಲವಾ ಅಂಥದ್ದೆಲ್ಲ ಏನಿರ್ತತಿ? ಸರಿ ಆಯ್ತು ಬಿಡಪ್ಪ, ಊರಾಗ ಮಾತಾಡತ್ತಿದ್ರು ಅದಕ್ಕೆ ಹೇಳಿನಿ. ಮತ್ತು ನೀ ಅಂಥದ್ದೆಲ್ಲ ಏನಿಲ್ಲಲ್ಲ, ಮತ್ತು ಹೋಗಾಕದು ಹೋಗ್ಬೇಡ ಮತ್ತೆ. ಇಲ್ಲ ಅಂತೀನಿ, ಎಲ್ಲಿಂದ ಹೋಗುದು? ಮತ್ತೆ ಮೊನ್ನೆ ನೀ ಧರ್ಮಸ್ಥಳಕ್ಕೆ ಹೋಗಿದ್ದಲ್ಲ, ಅವಾಗ ಆಕಿನೂ ಊರಾಗಿದ್ದಿದ್ದಿಲ್ಲ ಅಂತ. ಆಕಿನೂ ಧರ್ಮಸ್ಥಳಕ್ಕೆ ಹೋಗಿದ್ಲು ಅಂತ ಸುದ್ದಪ್ಪ. ಹೆಂಗಿದು?
ಬಾಯರ್ ಎಂದಾಳ ಆಕಿನ ಅಂದಿದ್ದು ಧರ್ಮಸ್ಥಳಕ್ಕೆ ಹೋಗಿದ್ವಿ ನಾನು ಅವರು ಅಂತೇಳಿ ಅಕ್ಕಿನೇ ಅಂದಿದ್ದು ನನ್ನ ಮುಂದೆ. ಅದಕ್ಕೆ ಬಂದ ಎಣ್ಣ ನಾ ಅಷ್ಟು ಸಾಕ್ಷಿ ಇಲ್ದ ಮಾತಾಡಕ್ ಬರುದಿಲ್ಲ. ಏನ ಆಕೆ ಅಂದಿದ್ಕ ಬಂದ ಇಲ್ಲಿ ಮಾಟ ಮಾತಾಡಕ. ಆಕಿ ಕೂಡ ಎದಕ್ಕಪ್ಪ ಹೋಗಿದ್ದೆ ಹಂಗಾರ ನೀ ಧರ್ಮಸ್ಥಳಕ್ಕೆ ಕರೆ ಹೇಳಂಗಾರ ನೋಡೋಣ. ಅಲ್ಲಿ ಏನಾತ ಅನ್ನೋದು ಗೊತ್ತೈತಿ ನನಗೆ. ಯಾಕೆ ಹೋಗಿದ್ರಿ ಇಬ್ರು ಜೋಡಾಗಿ ಅಂತನೂ ಗೊತ್ತೈತಿ ನನಗೆ. ಹೇಳಿ ಏನಾತ? ಅಲ್ಲ ನೀ ಅಲ್ವಾ ಆಕಿ ನಿನ್ನ ಹತ್ರ ಮಾತಾಡಿದ್ಲ, ಇಬ್ರು ಜೋಡಾಗಿ ಹೋಗಿದ್ದು ಹೇಳಿದ್ಲ. ಸಿಕ್ಕು ಬಿದ್ದ ಕಳ್ಳ. ಅಂದ್ರೆ ಇಬ್ರು ಜೋಡಾಗಿ ಧರ್ಮಸ್ಥಳಕ್ಕೆ ಹೋಗಿರಿ. ಆಕಿಗೆ ನಿನಗೆ ಪರಿಚಯನೇ ಇಲ್ಲ, ಆಕಿ ಯಾರಂತ ಗೊತ್ತಾ ಇಲ್ಲ ಅಂದ ಮ್ಯಾಗ ಆಕಿ ಜೋಡಿ ಏನಪ್ಪ ಉದುರ್ಯಾಕ ಹೋಗಿದ್ದಿ ನೀನು? ಧರ್ಮಸ್ಥಳಕ್ಕೆ ಹೇಳಿ ಎದಕ್ಕೆ ಹೋಗಿದ್ದಿ? ಎಣ್ಣ ನಾ ಏನು ಸಣ್ಣ ಕೂಸಲ್ಲಪ್ಪ. ನಾನು ಹೊಟ್ಯಾಗು ನನ್ನ ಮಗ ಹುಟ್ಟಿ ಮತ್ತೆ ಸೈನ್ಯ ಕಾಯಕ್ ಹೋಗ್ಯಾನವ, ಏನು ದೇಶ ಕಾಯಕ. ಏನು ನಾ ಏನು ಹುಚ್ಚಲ್ಲ ಹೇಳು. ಏನು ಮತ್ತೆ ಹಂಗ ನೀ ಏನೂ ಇಲ್ಲ ಅಂದವ ಆಕಿನ ಎದಕ್ಕೆ ಕರ್ಕೊಂಡು ಹೋಗಿದ್ದೆ? ಗಂಡ ದಿಕ್ಕಿಲ್ಲದ ಮನೆಗೆ ನಿಂದೇನು ಕೆಲಸ ಐತಿ ಹೋಗಾಕ ಬರಾಕ? ಹಂಗಾರೆ ಹೇಳ್ತೀವ ನಾ ಅತ್ತಿಗೆ ಮನ ಕಡೆನ ಹೋಗಿ ಹೇಳು. ಆಕಿನ ಕೇಳ್ತಾಳೆ ನಾ ಬೇಡ. ತಡಿವಾ ಹೇಳ. ಅದು ಏನೇನಂತಂತೇಳಿ ಹೇಳೇ ಬಿಡ್ತೇನಿವ. ನೀ ಹೊಡೆದಾರ ಹೊಡಿ ಬಡ್ದಾರ ಬಡಿ, ಬೇಕಾದ್ ಬೈ, ನಡಿತೈತಿ, ನಿಂಗೆ ಅಧಿಕಾರ ಐತಿ. ಅಲ್ಲ ನಿನ್ನ ತಲಿ ಬರಬರಿ ಐತಿಲ್ಲ ಅಣ್ಣ. ಅಲ್ಲ ವಯಸ್ಸಿಗೆ ತಕ್ಕಂಗಾರ ನಡ್ಕೊಂಡಿಯಾ ನೀ ಒಂದಿಟ್ರ ನೀನು. ಥೂ 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 ಪಾ ದೇವ್ರ, ನಮ್ಮ ಅಣ್ಣ ಅಂತ ಹೇಳಕ ನನಗೆ ಅಸಹ್ಯ ಆಗಕತ್ ಹೋಗತ್ತಾಗ. ಲಗ್ನಗೂ ವಯಸ್ಸ ನಿಂದ? ಮಗ್ ಲಗ್ನ ಮಾಡು ವಯಸ್ಸು ಏನ? ಮಗ್ ಲಗ್ನ ಮಾಡಿ ಸೊಸಿ ಬಂದಾಕಿ ನೋಡು ವಯಸ್ಸಿನಾಗ ನೀನು ಲಗ್ನ ಮಾಡ್ಕೊಂಡು ಮೊಮ್ಮಗನ್ನ ಇದು ಮಗನ್ನ ಎತ್ಕೊಳಕತ್ತಿ ನೀನು? ಥೂ ಥೂ ಛೀ 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 ಏನು ಅಸಹ್ಯ ಪಾತ್. ಅತ್ತಿಗೆಮ್ಮಗಂತಿದ್ವಿ ಸರಿ ಇಲ್ಲ, ಹಂಗೆ ಮಾಡ್ತಾಳ ಹಿಂಗೆ ಮಾಡ್ತಾಳ ಅಂತೇಳಿ ನೀ ಆಕಿನ ಮೀರ್ಸಿದಲ್ಲ ನೀನು. ಇನ್ನೂ ಆಕಿ ಗಂಡಗ ಅಷ್ಟು ಜೀವದಾಳ, ಗಂಡ ಮಕ್ಕಳು ಅಂತ ಬಡದಾಡ್ತಾಳ, ತನ್ನ ಸಂಸಾರ ಸಲುವಾಗಿ ದುಡಿತಾಳ. ಏನು ಆಕಿಗಿಂತ ಕೀಳಾಗಿಬಿಟ್ಟಲ್ಲ ನೀನು. ಪಾಪ ಆಕಿಗೆ ಯಾಕೆ ಅನ್ಬೇಕು ಬಿಡು, ಹೋಲಿ. ಗಂಡ ಮಕ್ಕಳ ಸಲುವಾಗಿ ಯಾರ್ದಾರ ಕೂಟೆ ಹಂಗಾರ ಮಾತಾಡ್ತಾಳ ಅನ್ಕೋ. ಅಲ್ಲ ಏನಣ್ಣ ನೀನು? ಥೂ 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 ನೀ ಹಿಂಗೆ ಮಾಡ್ತಿ? ಅದು ಈ ವಯಸ್ಸಿನಾಗ ಅಂತಂದ್ರೆ ಏನು ಆಡ್ಕೊಂಡು ನಗರ ಮುಂದೆ ಕಬ್ಬು ಬಾಡ್ಕೊಳ್ಳೋರ್ ಮುಂದೆ ಬಾಯಾಗ ಕಬ್ಬು ಇಟ್ಟಂಗೆ ಆತ್ ನೋಡಿ ಕರೇನಪ್ಪ. ಏನಣ್ಣ ನಿಂದು ಹಕಿಕತ್? ಹಿಂಗೆ ಮಾಡ್ತಾರಣ್ಣ? ನೀನೇ ಹೇಳಿ ನೋಡೋಣ. ಇದು ಸರಿಯಾ? ನಿನ್ನ ವಯಸ್ಸಿಗೆ ತಕ್ಕಂಗೆ ನಡ್ಕೊಂಡೆ ನೀನು. ಆಕೆಯಾರ ಸಣ್ಣಕ್ಕೆದಾಳ ನೋಡೇನ ಆಕಿನ. ಆಕಿ ಜೊತೆಗೆ ನಿಂದು ಆಕಿಗೆ ನಿನಗೆ ಏನಿಲ್ಲ ಅಂದ್ರೆ ಒಂದು 10, 12, 15 ವರ್ಷ ಬರ್ಕಿರ್ಬೇಕು. ಥೂ ಛೀ ವಾ ದೇವ್ರೆ. ಹೌದು, ಮಣ್ಣು ತಿನ್ನೋ ಕೆಲಸನ ಆಗೈತೆ ನಂದು. ಮಣ್ಣು ತಿಂದಂಗೆ ಆಗೈತಿ, ಮಣ್ಣು ತಿನ್ನೋ ಕೆಲಸ ಆಗೈತಿ ಇವ ನಂದು. ಏನು ಮಾಡಲಿ ಹೇಳಿ ಗಂಗ, ನಾ ಏನು ಮಾಡ್ಲಿ ಈಗ? ಏನು ಮಾಡಲಿ ಅಂದ್ರೆ ನಾನೇನು ಮಾಡಲಿ? ನಿನಗೇನಕ್ಕಿನ ಹೋಗಿ ಲಗ್ನ ಆಗಂತ ಹೇಳಿದ್ದೆ, ಲಗ್ನ ಮಾಡ್ಕೊ ಅಂತ ಹೇಳಿದ್ದೆ. ಏನು ಮಾಡಲಿ ಅಂತ ಕೇಳಕತ್ತೀನಿ. ಎಷ್ಟು ಚಂದ ನೀನು. ಇದು ಪದ್ಧತಿ ಅಲ್ಲ ಅಣ್ಣ ನಿಂದು, ಪದ್ಧತಿ ಅಲ್ಲಪ್ಪ ಯಪ್ಪ. ಅದು ಒಂದು ಲಗ್ನ ಆಗೇನಂತೀಯಲ್ಲ ಅಣ್ಣ. ಯೋ ದೇವ್ರಿ, ಹಿಂಗಾದ್ರೆ ಹೆಂಗೆ ಅಂತ ನಿಂದು ಹತ್ತಿಕತ್ತು. ಯೋ ದೇವ್ರಿ, ಈಗ ಅತ್ತಿಗೆಮ್ಮಿಗೆ ವಿಚಾರ ಗೊತ್ತಾದ್ರೆ ಜೀವದರ್ಶನ ಇರ್ತಾಳ. ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಮನ್ಸು ನಂಗೆ ಅರ್ಥಕತ್ತಣ್ಣ. ಏನು ಬೇಕಾದಾದರೂ ಹಂಚ್ಕೊಂತಾರೆ, ಗಂಡನ ಯಾರು ಹಂಚ್ಕೊಂತಾರೆ ಯಪ್ಪ. ಅಲ್ಲ ನೀನು ಹಿಂಗೆ ಮಾಡಾಕತ್ತೀಯಲ್ಲ, ನಿನ್ಗೆ ಇದು ಸರಿ ಅನ್ನ ಹೇಳಿ ನೋಡೋಣ. ಇಲ್ಲವಾ ಇಲ್ಲ, ತಪ್ಪಾಗೈತಿ ನನ್ನಿಂದ, ಭಾಳ ದೊಡ್ಡ ತಪ್ಪಾಗೈತಿ. ನಾನು ಮಾಡಬಾರ್ದಂಥದ್ದು ಮಾಡೀನಿವ, ನಂದು ತಪ್ಪಾಗೈತಿ. ಈಗ ಏನು ಮಾಡ್ತಿ ಹಂಗಾರೆ? ಈಗ ಹಂಗೆ ಆಕಿನ ಜೊತೆಗೆ ಈಕಿ ಜೊತೆಗೆ ಜೀವನ ನಡ್ಸ್ಕೊಂಡು ಹೋಗ್ತೀಯಾ? ಬಿಟ್ರೆ ಬೇರೆ ವಿಧಿ ಇಲ್ವಾ ನನಗೆ? ಅವರು ಮನೆ ಬಕ್ಕಲ್ಲ ಬಂದು ಬಾಯ್ ಮಾಡ್ತೇನೆ, ನಾನು ಚೀರಾಡ್ತೇನೆ, ನಾನು ಇಸಾ ಕುಡಿತೇನೆ, ಇಸಾ ಹೆಸರು ಬರೆದಿಟ್ಟು ಅಂತೆಲ್ಲ ಅನ್ನಕತ್ರಲ್ಲ. ನನಗೆ ಒಂದು ನಮ್ಮನಿ ದಿಗಲ್ ಬಿಡ್ದಂಗೆ ಆತು. ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ ಅನ್ನೋದು ತಿಳಿಲಾರ್ದಂಗೆ ಆಗಿಬಿಡ್ತವ ನನಗೆ. ಅಣ್ಣ ನೀ ಮಾಡಿದ ಬಾತ್ರ ಭಾಳ ತಪ್ಪಪ್ಪ, ಭಾಳ ತಪ್ಪು. ಅವುಗೆ ವಿಚಾರ ಗೊತ್ತಾದ್ರೆ ಎಷ್ಟು ಮರ್ಯಾದೆಗೇಡು ಕೆಲಸ. ಅವರ ಮನಸ್ಸಿಗೆ ಎಷ್ಟು ತ್ರಾಸ ಮಾಡ್ಕೊಳಕಿಲ್ಲ. ನೆಮ್ಮದಿಯಿಂದ ಬದುಕ್ತಾಳಂತ ಮಾಡಿ ಆಕಿ ಮನೆಗೆ ಸೊಸಿ ಬಂದಾಳ, ಶಿವಲಿಂಗನ ಮದುವೆ ಆಗೈತಿ. ಆ ಹುಡುಗಿಯರ ಏನು ಅನ್ಕೊಳಕಿಲ್ಲ. ವಿಚಾರ ಮಾಡಿ ಒಟ್ಟು. ಅಲ್ಲಲ್ಲ ಅಲ್ಲ, ಬಾರಿ ಬಿರ್ಕಿದ್ಯಾ ಮತ್ತೆ. ನೋಡು ನಿಮ್ಮ ತಂಗಿ ನಾನು ಪಾಡಿ ನಾನಿಂದ್ರೆ ಯಾರ ಕಡೆ ಯಾರು ತಿರುಗಿದ್ರು ಹೋಯ್ಕೋತಾಳ. ನಾ ಇನ್ನೊಬ್ಬರೇ ನೋಡಲ್ಲೇ ಕೈ ಬಿಟ್ಟಾರ ಬರ್ತೇನೆ. ನೀನು ಲಗ್ನನ ಆಯ್ಕೊ ಕೂತಿಯಲ್ಲಪ್ಪ, ಅದು ಅಲ್ಲದೆ ಒಂದು ಕೈ ಹೆಚ್ಚಿಗೆ ಅಂತೇಳಿ ಆಗಲೇ ಮಗನ್ನು ತಯಾರು ಮಾಡಿಪ್ಪ. ಅಬ್ಬೋ ಭಾರಿ ಫಾಸ್ಟ್ ಅದಿರಿ ಮತ್ತೆ ನೀವು, ಕಾಂದಾನಿಂದಾನ ಫಾಸ್ಟ್ ಅದಿರಿ ಬಿಡು. ಸುಮ್ಮನಿರಿ ನಿಮ್ದೊಂದ ತಗ ಏನ ಎತ್ತ ನನಗಾಗಕತ್ತಿಲ್ಲ. ಫಾಸ್ಟ್ ಅದಿರಂತ. ಫಾಸ್ಟ್ ಇರಕ್ಕೆ ಏನೈತಿ? ಹೇಳ್ಬೇಡವಾ ನಿಮ್ಮ ಅತ್ತಿಗೆ ಮುಂದೆ ಇದನ್ನೆಲ್ಲ ಹೇಳ್ಬೇಡ. ನಾನೇನ ತಂಗಿ ಅಂತೇಳಿ ನಿನ್ನ ಮುಂದೆ ಹೇಳಿದೆ, ಯಾಕಂದ್ರೆ ನಿನ್ನ ಮುಂದೆ ಮುಚ್ಚಿಡಕ್ಕೆ ಆಗಂಗಿಲ್ಲವಾ ಅಂತೇಳಿ. ನಿಮ್ಮ ಅತ್ತಿಗೆ ಮುಂದೆ ಏನು ಹೇಳ್ಬೇಡ. ಎಲ್ಲ ಮಣ್ಣು ತಿನ್ನೋ ಕೆಲಸ ಆಗೈತಿ. ಈಗ ನಾನಾರ ಏನು ಮಾಡಲಿ ಹೇಳು? ಸರಿ ಇಲ್ಲ ಅಣ್ಣ, ಇದು ಸರಿ ಇಲ್ಲಪ್ಪ. ಹೆಂಗೆ ಏನು ಎತ್ತ ಅನ್ನೋದು ಮನುಷ್ಯ ವಿಚಾರ ಇಲ್ದಂಗೆ ನೀವು ಜೀವನ ಮಾಡ್ತೀರಿ ಅಂದ್ರೆ ಏನು ಮಾಡೋದೈತಿ ಹೇಳು? ಎಲ್ಲ ನನ್ನ ಹಣೆ ಬಾರವ, ಎಲ್ಲ ನನ್ನ ಹಣೆ ಬಾರ. ಬರೋಬ್ಬರಿ ಇಲ್ಲ, ಏನು ಮಾಡಲಿ ಹೇಳು? ನಾನಾರ ಹಣೆ ಬಾರಕ್ಕೆ ಏನಾಗೈತಿ? ಹಣೆ ಬಾರ್ ಚಲೋನ ಐತಿ. ಚಲೋ ಇಟ್ಕೊಳಕ್ ನಿನಗೆ ಬಂದಿಲ್ಲ ಅಷ್ಟೇ. ಏನಾರ ಮಾಡ್ಕೊರಿಪ್ಪ. ಈಗ ಇದನ್ನ ಹೋಗಿ ಹೇಳಿದ್ರೆ ಇನ್ನೋಡು ಜಗಳ ಹತ್ತತಿ. ನನ್ನಿಂದ ನಾನು ನಿಮ್ಮನ್ನೆಲ್ಲರನ್ನ ದೂರ ಮಾಡ್ದಂಗೆ ಆಕತಿ. ಯಾಕೆ ಬೇಕು ನನಗರ ಇದು ವಿಚಾರ? ಹೌದಿಲ್ಲ? ನಿನಗೆ ಆಕಿಗೆ ಬಿಟ್ಟಿದ್ದು. ಏನಾರ ಮಾಡ್ಕೊರಿ. ಅಲ್ವಾ ತಡಿವಾ ಶಾಂತವಾ. ಶಾಂತವ್ ಸಿಟ್ಟು ಬಂತು. ಹಾಕಿದ್ ಬಿಡು ಹೋಗ್ಲಿ. ನಿನ್ನ ಮಗಳು ಏನಂತಾಳ, ಮಗ ಏನಂತಾನಂತ ಫಸ್ಟ್ ವಿಚಾರ ಮಾಡು. ಏನ ಮಗಳಾತು ಮಗ ಆತು ಇವ್ರು ನಿನ್ ಕ್ಷಮಿಸ್ತಾರಂತ ಮಾಡಿಯಾ? ಅದ್ರಾಗ ಮಗ್ ಇದೇನಿದೆ ನನಗೆ ಮದುವೆ ಮಾಡ್ತಾನಂದ್ರೆ ನಮ್ಮಪ್ಪ ತಾನ ಮಾಡ್ಕೊ ಕೂತಾನ ಅಂತೇಳಿ ಮಾತಾಡ್ಸಿಟ್ಟು ಬರಂಗಲ್ಲ.
ಹಂಗಂತೇಳಿ ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಆತು ನೋಡಣ, ದೇವ್ರ ದೊಡ್ಡ ಅದಾನ, ಕಾಪಾಡ್ತಾನ, ಏನು ಎದ್ರು ಬೇಡ. ಬರ್ಲ್ಯಾ? ಮಾಡಿದ್ದ ಉಂಟಂತ ತಲಿ ಅದಕ್ಕೆ ತೆಗೆಸ್ಕೊಂಡು ನಿಂತಿತ್ತು, ಎದ್ದು ಹೇಳು ಹೋಲಿ. ಛೇ, ನಮ್ಮ ತಂಗಿಗೆ ಗೊತ್ತಾಗಿ ಈ ನಮ್ನಿ ಆಗೈತಿ, ಇನ್ನು ಮನ್ಯಾಗ ಗೊತ್ತಾದ್ರ ಗತಿ ಏನಂದು ಸುಮ್ಮನೆ ಏನಾರ ಮಾಡ್ಕೊಂಡು ಸತ್ತ ಹೋಲ್ಯಾ? ಹಾಂ, ಇಲ್ಲಪ್ಪ, ಬದುಕಿದ್ದ ಎಲ್ಲರ ಕಡೆ ಅವಮಾನ ಅನ್ಭವಿಸೋದ್ಕಿಂತ ಸತ್ತರ ಹೋಗ್ತೀನಿ, ಹಂಗೆ ಮಾಡ್ತೀನಿ. ಸಾಯಕ್ಕೂ ನನ್ನ ಹತ್ರ ಧೈರ್ಯ ಇಲ್ಲ, ಏನು ಮಾಡಲಿ? ಸಾಯಕ್ಕರ ಧೈರ್ಯ ಇಲ್ಲ, ಬದುಕಿದ್ದಿದ್ನೆಲ್ಲ ಕಣ್ಣಿಲ್ಲೇ ನೋಡ್ಬೇಕಾ?